ಇಡೀ ಜಗತ್ತು 2024ಕ್ಕೆ ಗುಡ್ ಬೈ ಹೇಳಿ 2025 ಸ್ವಾಗತಿಸಲಿಕ್ಕೆ ತುದಿಗಾಲನೆ ನಿಂತಿದೆ. ಕ್ರಿಸ್ಮಸ್ ಹಾಗೂ ಹೊಸ ವರ್ಷದ ಭದ್ರತೆ ಸಂಬಂಧ ನಡೆದ ಸಭೆಯ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ. ಹೊಸ ವರ್ಷ ಹಿನ್ನೆಲೆ ಕಾಕಿ ಜೊತೆ ಗೃಹ ಸಚಿವರ ಸಭೆ. 7 ಲಕ್ಷ ಜನ ಭಾಗಿಯಾಗುವ ನಿರೀಕ್ಷೆ, ಬಿಗಿ ಭದ್ರತೆ. ರಾಜಧಾನಿ ಬೆಂಗಳೂರಲ್ಲಿ ಹೊಸ ವರ್ಷ ಬಂದರೆ ಸಡಗರವೋ ಸಡಗರ. ಡಿಸೆಂಬರ್ 31ರ ರಾತ್ರಿ ರಾಜಧಾನಿಯ ಗಲ್ಲಿ ಗಲ್ಲಿಯೂ ಜಗಮಗಿಸುತ್ತವೆ. ಭದ್ರತೆ ಕೂಡ ದೊಡ್ಡ ಸವಾಲಾಗಿದೆ. ಹೀಗಾಗಿ ಬೆಂಗಳೂರು ಪೊಲೀಸರ ಜೊತೆ ಇಂದು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಸಭೆ ನಡೆಸಿದ್ರು. ಡಿಜಿ ಐಜಿಪಿ ಅಲೋಕ್ ಮೋಹನ್, ನಗರ ಪೊಲೀಸ್ ಆಯುಕ್ತ ದಯಾನಂದ್ ಸೇರಿ ಹಿರಿಯ ಪೊಲೀಸ್ ಅಧಿಕಾರಿಗಳು ಭಾಗಿಯಾಗಿದ್ದರು. ಭಾಳ ಎಚ್ಚರಿಕೆಯಿಂದ ಭಾಳ ಸೂಕ್ಷ್ಮವಾಗಿ ಕಮಿಷನರು ಮತ್ತು ಅವರ ಎಲ್ಲ ಡಿ ಸಿ ಪಿಗಳು ಎಲ್ಲ ಮಾಡ್ಕೊಂಡಿದ್ದಾರೆ. ಅವರವ್ರ ಏರಿಯಾ ಯಾರು ಯಾವ ಏರಿಯಾಕ್ಕೆ ಸಂಬಂಧ ಇದೆ, ಏನಾದರೂ ಘಟನೆ ಆದರೆ ಆ ಏರಿಯಾ ಡಿ ಸಿ ಪಿನೇ ಹೊಣೆ ಅಂತೇಳಿ ಕೂಡ ನಾನು ಹೇಳಿದ್ದೇನೆ. ಹೊಸ ವರ್ಷ ಹಾಗೂ ಕ್ರಿಸ್ಮಸ್ ಎರಡಕ್ಕೂ ರಾಜಧಾನಿ ಪೊಲೀಸರು ಸಿದ್ಧವಾಗಿದ್ದು ಸುಮಾರು 7 ಲಕ್ಷ ಜನ ಸಂಭ್ರಮಾಚರಣೆಯಲ್ಲಿ ಭಾಗಿಯಾಗಲಿದ್ದಾರೆ. ಈ ವೇಳೆ ಯಾವುದೇ ಅಹಿತಕರ ಘಟನೆ ಆಗದಂತೆ ಆಯಾ ವಿಭಾಗದ ಡಿಸಿಪಿಗಳು ಎಚ್ಚರ ವಹಿಸುತ್ತಾರೆ ಅಂತ ಗೃಹ ಸಚಿವರು ಮಾಹಿತಿ ನೀಡಿದರು. ಗೃಹ ಇಲಾಖೆ ಹೊಸ ವರ್ಷದ ಸಂಭ್ರಮಾಚರಣೆ ಭದ್ರತೆ ನೀಡಲು ಸಿದ್ಧವಾಗಿದ್ದು ಎಲ್ಲರಿಗೂ ಹೊಸ ವರ್ಷ ಹರುಷ ತರಲಿ ಎಂಬುದು ನಮ್ಮ ಆಶಯ. ನಾಗರಾಜ್ ಬಿ ಅಪ್ಪಸಂದ್ರ, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಇಡೀ ಜಗತ್ತು 2024ಕ್ಕೆ ಗುಡ್ ಬೈ ಹೇಳಿ 2025 ಸ್ವಾಗತಿಸಲಿಕ್ಕೆ ತುದಿಗಾಲನೆ ನಿಂತಿದೆ. ಕ್ರಿಸ್ಮಸ್ ಹಾಗೂ ಹೊಸ ವರ್ಷದ ಭದ್ರತೆ ಸಂಬಂಧ ನಡೆದ ಸಭೆಯ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ. ಹೊಸ ವರ್ಷ ಹಿನ್ನೆಲೆ ಕಾಕಿ ಜೊತೆ ಗೃಹ ಸಚಿವರ ಸಭೆ. 7 ಲಕ್ಷ ಜನ ಭಾಗಿಯಾಗುವ ನಿರೀಕ್ಷೆ, ಬಿಗಿ ಭದ್ರತೆ. ರಾಜಧಾನಿ ಬೆಂಗಳೂರಲ್ಲಿ ಹೊಸ ವರ್ಷ ಬಂದರೆ ಸಡಗರವೋ ಸಡಗರ. ಡಿಸೆಂಬರ್ 31ರ ರಾತ್ರಿ ರಾಜಧಾನಿಯ ಗಲ್ಲಿ ಗಲ್ಲಿಯೂ ಜಗಮಗಿಸುತ್ತವೆ. ಭದ್ರತೆ ಕೂಡ ದೊಡ್ಡ ಸವಾಲಾಗಿದೆ. ಹೀಗಾಗಿ ಬೆಂಗಳೂರು ಪೊಲೀಸರ ಜೊತೆ ಇಂದು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಸಭೆ ನಡೆಸಿದ್ರು. ಡಿಜಿ ಐಜಿಪಿ ಅಲೋಕ್ ಮೋಹನ್, ನಗರ ಪೊಲೀಸ್ ಆಯುಕ್ತ ದಯಾನಂದ್ ಸೇರಿ ಹಿರಿಯ ಪೊಲೀಸ್ ಅಧಿಕಾರಿಗಳು ಭಾಗಿಯಾಗಿದ್ದರು. ಭಾಳ ಎಚ್ಚರಿಕೆಯಿಂದ ಭಾಳ ಸೂಕ್ಷ್ಮವಾಗಿ ಕಮಿಷನರು ಮತ್ತು ಅವರ ಎಲ್ಲ ಡಿ ಸಿ ಪಿಗಳು ಎಲ್ಲ ಮಾಡ್ಕೊಂಡಿದ್ದಾರೆ. ಅವರವ್ರ ಏರಿಯಾ ಯಾರು ಯಾವ ಏರಿಯಾಕ್ಕೆ ಸಂಬಂಧ ಇದೆ, ಏನಾದರೂ ಘಟನೆ ಆದರೆ ಆ ಏರಿಯಾ ಡಿ ಸಿ ಪಿನೇ ಹೊಣೆ ಅಂತೇಳಿ ಕೂಡ ನಾನು ಹೇಳಿದ್ದೇನೆ. ಹೊಸ ವರ್ಷ ಹಾಗೂ ಕ್ರಿಸ್ಮಸ್ ಎರಡಕ್ಕೂ ರಾಜಧಾನಿ ಪೊಲೀಸರು ಸಿದ್ಧವಾಗಿದ್ದು ಸುಮಾರು 7 ಲಕ್ಷ ಜನ ಸಂಭ್ರಮಾಚರಣೆಯಲ್ಲಿ ಭಾಗಿಯಾಗಲಿದ್ದಾರೆ. ಈ ವೇಳೆ ಯಾವುದೇ ಅಹಿತಕರ ಘಟನೆ ಆಗದಂತೆ ಆಯಾ ವಿಭಾಗದ ಡಿಸಿಪಿಗಳು ಎಚ್ಚರ ವಹಿಸುತ್ತಾರೆ ಅಂತ ಗೃಹ ಸಚಿವರು ಮಾಹಿತಿ ನೀಡಿದರು. ಗೃಹ ಇಲಾಖೆ ಹೊಸ ವರ್ಷದ ಸಂಭ್ರಮಾಚರಣೆ ಭದ್ರತೆ ನೀಡಲು ಸಿದ್ಧವಾಗಿದ್ದು ಎಲ್ಲರಿಗೂ ಹೊಸ ವರ್ಷ ಹರುಷ ತರಲಿ ಎಂಬುದು ನಮ್ಮ ಆಶಯ. ನಾಗರಾಜ್ ಬಿ ಅಪ್ಪಸಂದ್ರ, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಇಡೀ ಜಗತ್ತು 2024ಕ್ಕೆ ಗುಡ್ ಬೈ ಹೇಳಿ 2025 ಸ್ವಾಗತಿಸಲಿಕ್ಕೆ ತುದಿಗಾಲನೆ ನಿಂತಿದೆ. ಕ್ರಿಸ್ಮಸ್ ಹಾಗೂ ಹೊಸ ವರ್ಷದ ಭದ್ರತೆ ಸಂಬಂಧ ನಡೆದ ಸಭೆಯ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ. ಹೊಸ ವರ್ಷ ಹಿನ್ನೆಲೆ ಕಾಕಿ ಜೊತೆ ಗೃಹ ಸಚಿವರ ಸಭೆ. 7 ಲಕ್ಷ ಜನ ಭಾಗಿಯಾಗುವ ನಿರೀಕ್ಷೆ, ಬಿಗಿ ಭದ್ರತೆ. ರಾಜಧಾನಿ ಬೆಂಗಳೂರಲ್ಲಿ ಹೊಸ ವರ್ಷ ಬಂದರೆ ಸಡಗರವೋ ಸಡಗರ. ಡಿಸೆಂಬರ್ 31ರ ರಾತ್ರಿ ರಾಜಧಾನಿಯ ಗಲ್ಲಿ ಗಲ್ಲಿಯೂ ಜಗಮಗಿಸುತ್ತವೆ. ಭದ್ರತೆ ಕೂಡ ದೊಡ್ಡ ಸವಾಲಾಗಿದೆ. ಹೀಗಾಗಿ ಬೆಂಗಳೂರು ಪೊಲೀಸರ ಜೊತೆ ಇಂದು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಸಭೆ ನಡೆಸಿದ್ರು. ಡಿಜಿ ಐಜಿಪಿ ಅಲೋಕ್ ಮೋಹನ್, ನಗರ ಪೊಲೀಸ್ ಆಯುಕ್ತ ದಯಾನಂದ್ ಸೇರಿ ಹಿರಿಯ ಪೊಲೀಸ್ ಅಧಿಕಾರಿಗಳು ಭಾಗಿಯಾಗಿದ್ದರು. ಭಾಳ ಎಚ್ಚರಿಕೆಯಿಂದ ಭಾಳ ಸೂಕ್ಷ್ಮವಾಗಿ ಕಮಿಷನರು ಮತ್ತು ಅವರ ಎಲ್ಲ ಡಿ ಸಿ ಪಿಗಳು ಎಲ್ಲ ಮಾಡ್ಕೊಂಡಿದ್ದಾರೆ. ಅವರವ್ರ ಏರಿಯಾ ಯಾರು ಯಾವ ಏರಿಯಾಕ್ಕೆ ಸಂಬಂಧ ಇದೆ, ಏನಾದರೂ ಘಟನೆ ಆದರೆ ಆ ಏರಿಯಾ ಡಿ ಸಿ ಪಿನೇ ಹೊಣೆ ಅಂತೇಳಿ ಕೂಡ ನಾನು ಹೇಳಿದ್ದೇನೆ. ಹೊಸ ವರ್ಷ ಹಾಗೂ ಕ್ರಿಸ್ಮಸ್ ಎರಡಕ್ಕೂ ರಾಜಧಾನಿ ಪೊಲೀಸರು ಸಿದ್ಧವಾಗಿದ್ದು ಸುಮಾರು 7 ಲಕ್ಷ ಜನ ಸಂಭ್ರಮಾಚರಣೆಯಲ್ಲಿ ಭಾಗಿಯಾಗಲಿದ್ದಾರೆ. ಈ ವೇಳೆ ಯಾವುದೇ ಅಹಿತಕರ ಘಟನೆ ಆಗದಂತೆ ಆಯಾ ವಿಭಾಗದ ಡಿಸಿಪಿಗಳು ಎಚ್ಚರ ವಹಿಸುತ್ತಾರೆ ಅಂತ ಗೃಹ ಸಚಿವರು ಮಾಹಿತಿ ನೀಡಿದರು.
ಗೃಹ ಇಲಾಖೆ ಹೊಸ ವರ್ಷದ ಸಂಭ್ರಮಾಚರಣೆ ಭದ್ರತೆ ನೀಡಲು ಸಿದ್ಧವಾಗಿದ್ದು ಎಲ್ಲರಿಗೂ ಹೊಸ ವರ್ಷ ಹರುಷ ತರಲಿ ಎಂಬುದು ನಮ್ಮ ಆಶಯ. ನಾಗರಾಜ್ ಬಿ ಅಪ್ಪಸಂದ್ರ, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಇಡೀ ಜಗತ್ತು 2024ಕ್ಕೆ ಗುಡ್ ಬೈ ಹೇಳಿ 2025 ಸ್ವಾಗತಿಸಲಿಕ್ಕೆ ತುದಿಗಾಲನೆ ನಿಂತಿದೆ. ಕ್ರಿಸ್ಮಸ್ ಹಾಗೂ ಹೊಸ ವರ್ಷದ ಭದ್ರತೆ ಸಂಬಂಧ ನಡೆದ ಸಭೆಯ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ. ಹೊಸ ವರ್ಷ ಹಿನ್ನೆಲೆ ಕಾಕಿ ಜೊತೆ ಗೃಹ ಸಚಿವರ ಸಭೆ. 7 ಲಕ್ಷ ಜನ ಭಾಗಿಯಾಗುವ ನಿರೀಕ್ಷೆ, ಬಿಗಿ ಭದ್ರತೆ. ರಾಜಧಾನಿ ಬೆಂಗಳೂರಲ್ಲಿ ಹೊಸ ವರ್ಷ ಬಂದರೆ ಸಡಗರವೋ ಸಡಗರ. ಡಿಸೆಂಬರ್ 31ರ ರಾತ್ರಿ ರಾಜಧಾನಿಯ ಗಲ್ಲಿ ಗಲ್ಲಿಯೂ ಜಗಮಗಿಸುತ್ತವೆ. ಭದ್ರತೆ ಕೂಡ ದೊಡ್ಡ ಸವಾಲಾಗಿದೆ. ಹೀಗಾಗಿ ಬೆಂಗಳೂರು ಪೊಲೀಸರ ಜೊತೆ ಇಂದು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಸಭೆ ನಡೆಸಿದ್ರು. ಡಿಜಿ, ಐಜಿಪಿ ಅಲೋಕ್ ಮೋಹನ್, ನಗರ ಪೊಲೀಸ್ ಆಯುಕ್ತ ದಯಾನಂದ್ ಸೇರಿ ಹಿರಿಯ ಪೊಲೀಸ್ ಅಧಿಕಾರಿಗಳು ಭಾಗಿಯಾಗಿದ್ದರು. ಭಾಳ ಎಚ್ಚರಿಕೆಯಿಂದ ಭಾಳ ಸೂಕ್ಷ್ಮವಾಗಿ ಕಮಿಷನರು ಮತ್ತು ಅವರ ಎಲ್ಲ DCPಗಳು ಎಲ್ಲ ಮಾಡ್ಕೊಂಡಿದ್ದಾರೆ. ಅವರವ್ರ ಏರಿಯಾ ಯಾರು ಯಾವ ಏರಿಯಾಕ್ಕೆ ಸಂಬಂಧ ಇದೆ, ಏನಾದರೂ ಘಟನೆ ಆದರೆ ಆ ಏರಿಯಾ DCPನೇ ಹೊಣೆ ಅಂತೇಳಿ ಕೂಡ ನಾನು ಹೇಳಿದ್ದೇನೆ. ಹೊಸ ವರ್ಷ ಹಾಗೂ ಕ್ರಿಸ್ಮಸ್ ಎರಡಕ್ಕೂ ರಾಜಧಾನಿ ಪೊಲೀಸರು ಸಿದ್ಧವಾಗಿದ್ದು ಸುಮಾರು 7 ಲಕ್ಷ ಜನ ಸಂಭ್ರಮಾಚರಣೆಯಲ್ಲಿ ಭಾಗಿಯಾಗಲಿದ್ದಾರೆ. ಈ ವೇಳೆ ಯಾವುದೇ ಅಹಿತಕರ ಘಟನೆ ಆಗದಂತೆ ಆಯಾ ವಿಭಾಗದ DCPಗಳು ಎಚ್ಚರ ವಹಿಸುತ್ತಾರೆ ಅಂತ ಗೃಹ ಸಚಿವರು ಮಾಹಿತಿ ನೀಡಿದರು. ಗೃಹ ಇಲಾಖೆ ಹೊಸ ವರ್ಷದ ಸಂಭ್ರಮಾಚರಣೆ ಭದ್ರತೆ ನೀಡಲು ಸಿದ್ಧವಾಗಿದ್ದು ಎಲ್ಲರಿಗೂ ಹೊಸ ವರ್ಷ ಹರುಷ ತರಲಿ ಎಂಬುದು ನಮ್ಮ ಆಶಯ. ನಾಗರಾಜ್ ಬಿ ಅಪ್ಪಸಂದ್ರ, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಇಡೀ ಜಗತ್ತು 2024ಕ್ಕೆ ಗುಡ್ ಬೈ ಹೇಳಿ 2025 ಸ್ವಾಗತಿಸಲಿಕ್ಕೆ ತುದಿಗಾಲನೆ ನಿಂತಿದೆ. ಕ್ರಿಸ್ಮಸ್ ಹಾಗೂ ಹೊಸ ವರ್ಷದ ಭದ್ರತೆ ಸಂಬಂಧ ನಡೆದ ಸಭೆಯ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ. ಹೊಸ ವರ್ಷ ಹಿನ್ನೆಲೆ ಕಾಕಿ ಜೊತೆ ಗೃಹ ಸಚಿವರ ಸಭೆ. 7 ಲಕ್ಷ ಜನ ಭಾಗಿಯಾಗುವ ನಿರೀಕ್ಷೆ, ಬಿಗಿ ಭದ್ರತೆ. ರಾಜಧಾನಿ ಬೆಂಗಳೂರಲ್ಲಿ ಹೊಸ ವರ್ಷ ಬಂದರೆ ಸಡಗರವೋ ಸಡಗರ. ಡಿಸೆಂಬರ್ 31ರ ರಾತ್ರಿ ರಾಜಧಾನಿಯ ಗಲ್ಲಿ ಗಲ್ಲಿಯೂ ಜಗಮಗಿಸುತ್ತವೆ. ಭದ್ರತೆ ಕೂಡ ದೊಡ್ಡ ಸವಾಲಾಗಿದೆ. ಹೀಗಾಗಿ ಬೆಂಗಳೂರು ಪೊಲೀಸರ ಜೊತೆ ಇಂದು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಸಭೆ ನಡೆಸಿದ್ರು. ಡಿಜಿ, ಐಜಿಪಿ ಅಲೋಕ್ ಮೋಹನ್, ನಗರ ಪೊಲೀಸ್ ಆಯುಕ್ತ ದಯಾನಂದ್ ಸೇರಿ ಹಿರಿಯ ಪೊಲೀಸ್ ಅಧಿಕಾರಿಗಳು ಭಾಗಿಯಾಗಿದ್ದರು. ಭಾಳ ಎಚ್ಚರಿಕೆಯಿಂದ ಭಾಳ ಸೂಕ್ಷ್ಮವಾಗಿ ಕಮಿಷನರ್